ಕೂಡ ಅವರು ಹೇಳಿದಂತ ಮಾತೇನು ನಾನು ಬಳ್ಳಾರಿನ ಸುಟ್ಟು ಭಸ್ಮ ಮಾಡೋದು ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಇದರ ಜೊತೆಯಾಗಿ ಇವತ್ತು ರಾಮ್ಲು ಅವರು ಸೇರಿದಂತೆ ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಒಂದು ಪ್ರತ್ಯೇಕವಾದಂಥ ಆರೋಪವನ್ನು ಸಹ ಮಾಡಿದ್ರು. ಸರ್, ನಿಮ್ಮಲ್ಲಿ ಒಂದು ಕೂಡ ಈಗ ವಿಡಿಯೋ ಇಟ್ಕೊಂಡು ಸುದ್ದಿಗೋಷ್ಠಿ ಮಾಡಿದ್ರಿ. ಆ ವಿಡಿಯೋ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇವಾಗ ನೀವೇ ನೋಡಿದ್ದೀರಲ್ಲ ಬ್ರದರ್, ಅದು ವಿಡಿಯೋ ತಮ್ಮ ಕಣ್ಮುಂದೆ ಇವಾಗ ತಾವೇ ನೋಡಿದ್ದೀರಿ. ಅಂದರೆ ಕೇವಲ ನಾನು ಒಬ್ಬನೇ ಅಲ್ಲ, ನಿಮಗೂ ಆ ವಿಡಿಯೋನ ತೋರಿಸಿ ಇವಾಗ ಇದಕ್ಕಿಂತ ಸಾಕ್ಷಿಗಳೇನು ಬೇಕಾಗಿದೆ. ಶ್ರೀರಾಮುಲು ಅವರು ಹೇಳಿದಾಗೆ ಈ ಹಿಂದೆ ಈ ವಿಡಿಯೋಗಳು, ಮೊಬೈಲ್ಗಳು, ಟೆಕ್ನಾಲಜಿ ಇದ್ದಿಲ್ಲ. ಯಾವುದಾದ್ರೂ ಒಂದು ಘಟನೆ ಆಗಿಬಿಟ್ರೆ ಅದನ್ನು ಪ್ರೂವ್ ಮಾಡಲಿಕ್ಕೆ ವರ್ಷಾನುಗಟ್ಟಲೆ ಸಮಯ ಆಗ್ತಾಯಿತ್ತು. ಇವಾಗಿರೋ ಟೆಕ್ನಾಲಜಿನಲ್ಲಿ ಎಲ್ಲ ವಿಡಿಯೋಗ್ರಫಿಗಳು ಭಾಳ ಸ್ಪಷ್ಟವಾಗಿರುವಂಥದ್ದು. ಅವನು ಭರತ್ ರೆಡ್ಡಿ ಉದ್ದೇಶಪೂರ್ವಕವಾಗಿ ಇಲ್ಲಿ ಎರಡು ವಿಚಾರಗಳು. ಒಂದು 7-7:30 ನಡುವೆ ನಡೆದಿರುವಂಥದ್ದು. ಸತೀಶ್ ರೆಡ್ಡಿ ಇಲ್ಲಿಗೆ ಬಂದು ಅವನು ಗಾಳಿಯಲ್ಲಿ ಫೈರಿಂಗ್ ಮಾಡಿ, ನನ್ನ ಮೇಲೆ ಫೈರ್ ಮಾಡಿ, ಕಲ್ಲು ತೂರಾಟ ಗಲಾಟೆ, ಅದರಲ್ಲಿ ಎರಡೂ ಕಡೆ ಜನರಿಗೇನು ಗಾಯಗಳಾಯಿತು, ಆಸ್ಪತ್ರೆಗೆ ಕಳಿಸುವಂಥದ್ದು ಒಂದು ಎಪಿಸೋಡ್. ಅದು ಎರಡನೇ ಎಪಿಸೋಡ್ ಬಂದು 9 ಗಂಟೆಗೆ ಅವನು ನಾರಾ ಭರತ್ ರೆಡ್ಡಿ ತಾನೇ ಸ್ವತಃ ಸಾವಿರಾರು ಮಂದಿನ ಹಾಕ್ಕೊಂಡ್ಬಿಟ್ಟು ಯಾವ ಸತೀಶ್ ರೆಡ್ಡಿ ಜೊತೆ ಇದ್ದಿದ್ದ ಎಲ್ಲ ಪ್ರೈವೇಟ್ ಗನ್ಮ್ಯಾನ್ಗಳು ಭರತ್ ರೆಡ್ಡಿ ಜೊತೆಯಲ್ಲಿ ಮತ್ತೆ ಬಂದಿದ್ದಾರೆ. ಮತ್ತೆ ಆ ಗಲಾಟಿನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡೋ ಸಂದರ್ಭದಲ್ಲಿ ಆ ರಾಜಶೇಖರ್ ಅನ್ನೋ ಹುಡುಗ ಏನಿದ್ದಾನೆ, ಅವನ ಸುತ್ತೂರನೇ ಈ ಪ್ರೈವೇಟ್ ಗನ್ಮ್ಯಾನ್ಗಳು ಅಲ್ಲೇ ಓಡಾಡ್ತಾ ಇರ್ತಾರೆ. ನೀವು ವಿಡಿಯೋ ನೋಡಿದರೆ ಅಲ್ಲೇ ಓಡಾಡ್ತಾ ಇರ್ತಾರೆ. ಅಂದರೆ ಆ ಹುಡುಗನ್ನ ರೌಂಡ್ ಅಪ್ ಮಾಡ್ತಾ ಇದ್ದಾರೆ ಅವರು. ಅಂದರೆ ಅವ್ರನ್ನ ಸಾಯಿಸಬೇಕು ಅಂತೇಳಿ ಆಲ್ರೆಡಿ ಭರತ್ ರೆಡ್ಡಿ ಕಡೆಯಿಂದ ಡೈರೆಕ್ಷನ್ ಇರೋ ಕಾರಣ ಚಾನಲ್ ಶೇಖರ್ ಅನ್ನೋರು ಸತೀಶ್ ರೆಡ್ಡಿ ಗಲಾಟಿನಲ್ಲೇ ಸಾಯ್ಬೇಕಾಗಿತ್ತು. ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಪಾಪ. ಅಂದರೆ ಅವನ ಅದೃಷ್ಟ ಚೆನ್ನಾಗಿದೆ. ಇಲ್ಲಿ ರಾಜಶೇಖರ್ ಲಾಠಿ ಏಟಿಗೆ ಆ ಹುಡುಗ ಹಿಂದೆ ಓಡ್ತಾ ಇದ್ದಾನೆ. ಅಂದರೆ ಎಲ್ಲ ಜನರು ಹೆಂಗೆ ಓಡಿದ್ರು ಆ ರೀತಿ ಓಡ್ತಾ ಇದ್ದಾನೆ. ಆ ಸಮಯದಲ್ಲಿ ಹಿಂದೆಯಿಂದ ನನಗೆ ತಿಳಿದಷ್ಟು ಬಿಟ್ಟಿಗೆ 4-5 ಅಡಿ ಪಾಯಿಂಟ್ ಬ್ಲ್ಯಾಂಕ್ ಇದರೆಲ್ಲ ಹುಡುಗನ್ನ ಫೈರ್ ಮಾಡಿಬಿಟ್ಟು ಸಾಯಿಸಿದ್ದಾರೆ. ಸರ್, ನಿಮ್ಗೆ ಹೇಳಿದ್ರಿ ಚಾನಲ್ ಶೇಖರನ್ನ ಸಾಯಿಸುವಂತ ಪ್ಲಾನ್ ಮಾಡಿತ್ತು ಅಂತ. ಚಾನಲ್ ಶೇಖರ್ನ ಸಾಯಿಸೋದ್ರಿಂದ ಭರತ್ ರೆಡ್ಡಿಗೆ ಏನು ಲಾಭ ಅಂತ? ಇವಾಗ ಚಾನಲ್ ಶೇಖರ್ ಆಗಿರ್ಬೋದು, ರಾಜಶೇಖರ್ ಆಗಿರ್ಬೋದು, ಬೇರೆ ಕಮ್ಯುನಿಟಿ ಅವ್ರು ಯಾರಾದರೂ ಡೆತ್ ಆದರೂ ಕೂಡ ಅವನಿಗೆ ರಾಜಕೀಯವಾಗಿ ತೊಂದರೆ ಆಗುತ್ತೆ, ಹಿನ್ನಡೆ ಆಗುತ್ತೆ. ಅಂದರೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ನೀನೇ ಹೋಗಿ ದಾಳಿ ಮಾಡಿ ಹಿಂಗೆಲ್ಲ ನಮ್ಮ ಹುಡುಗ ಸತ್ತೋದ ಅಂತೇಳಿ ಇವನು ಏನು ಪ್ಲ್ಯಾನ್ ಮಾಡ್ದ, ಒಂದು ಲಿಂಗಾಯತ್ ಸಮುದಾಯದವರು, ಒಂದು ರೆಡ್ಡಿ ಸಮುದಾಯದವರು ಅಂತೇಳಿ ಚೂಸ್ ಮಾಡಿಕೊಂಡ್ರು. ಶೇಖರ್ ತಪ್ಪಿಸ್ಕೊಂಡ, ರಾಜಶೇಖರ್ ರೆಡ್ಡಿ ಅನ್ನೋ ಹುಡುಗ ಸಿಗಾಕೊಂಡ್ಬಿಟ್ಟು ಒಬ್ಬ ಅಮಾಯಕ ಪ್ರಾಣ ಕಳ್ಕೊಂಡ. ಸರ್, ಈಗ ಡಿ ಕೆ ಶಿವಕುಮಾರ್ ಕೂಡ ನಿನ್ನೆ ಒಂದು ಮಾತನ್ನು ಹೇಳಿದ್ರು, ರೆಡ್ಡಿ ಅವ್ರಿಗೇನು ತಲೆ ಗನ್ ಬಿದ್ದಿದೆಯಾ, ಎದೆಗೆ ಬಿದ್ದಿದೆಯಾ ಅನ್ನುವಂಥ ಮಾತು ಹೇಳಿದ್ರು. ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ಅದೇ ನಾನು ಹೇಳ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವರ ಅಪೇಕ್ಷೆ ಜನಾರ್ದನ್ ರೆಡ್ಡಿ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋಂಥದ್ದು. ಅಂದರೆ ಅವ್ರಿಗೇನು ಇಲ್ಲಿ ಗುಂಡು ಬಿತ್ತ, ಇಲ್ಲೇನಾದರೂ ಗುಂಡು ಬಿತ್ತ ಅಂತೇಳಿ ಅವ್ರು ಮಾತಾಡಿದರೆ, ಗುಂಡು ಇಲ್ಲಿ ಬಿದ್ದರೆ ಮನುಷ್ಯ ಸಾಯೋದೇ. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮತ್ತೆ ನೀವು ಏನು ಹೇಳೋದಕ್ಕೆ ಹೊರಟಿದ್ದೀರಿ? ನೀವು ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಇದ್ದೀರಿ. ಕಾನೂನು ಬಗ್ಗೆ ನಿಮಗೆ ಗೌರವನೇ ಇಲ್ಲ. ಅದು ನೀವು ಮಾತಾಡೋ ಮಾತುಗಳಲ್ಲಿ ಅಮೆರಿಕ ಚೈನಾದಿಂದ ಸೆಕ್ಯೂರಿಟಿ ತೊಗೊಂಡ್ಬರ್ರಿ ಅಂತ ಹೇಳ್ತೀರಿ, ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ. 150 ಮಂದಿ BJP ಕಾರ್ಯಕರ್ತರನ್ನ ಸೆಕ್ಯೂರಿಟಿಗೆ ನೇಮಿಸ್ಕೊಳ್ಳಿ ಅಂತ ಹೇಳ್ತೀರಿ. ಮತ್ತು ನಿನ್ನೆ ಬಂದು ಬಳ್ಳಾರಿಗೆ ಗುಂಡೇಟ್ ಇಲ್ಲಿ ಬಿದ್ದಿದ್ದೇನೆ ಅಂತೇಳಿ ಡೈರೆಕ್ಟಾಗಿ ತೋರಿಸ್ತಾ ಇದ್ದಾರೆ. ಅಂದರೆ ಜನಾರ್ದನ್ ರೆಡ್ಡಿನ ಇಲ್ಲಿ ನೀವು ಹೊಡೆದಿದ್ರೆ ಸತ್ಯ ಹೋಗಿಬಿಡ್ತಾ ಇದ್ದ ಅನ್ನೋ ಲೆಕ್ಕದಲ್ಲಿ ಅವರು ಡೈರೆಕ್ಟಾಗಿ, ಅಂದರೆ ಅವ್ರ ಮೇಲೆ ದಾಳಿ ಆಗಿದೆ ಅಂದರೆ ತಲೆಗೆ ಎದೆಗೆ ಏನಾದರೂ ಗುಂಡೇಟ್ ಬಿತ್ತ ಅಂತೇಳಿ ಕೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಹಗುರವಾಗಿ ದುರಹಂಕಾರದಲ್ಲಿ, ಅಂದರೆ ಸಾಯಿಸಬೇಕಾಗಿತ್ತಲ್ಲ ಅನ್ನೋ ಅರ್ಥದಲ್ಲೇ ಅವ್ರ ಮಾತುಗಳೆಲ್ಲ ಕೇಳಿ ಬರ್ತಾ ಇರುವಂಥದ್ದು. ಇಂಥವರಿಂದ ಈ ರಾಜ್ಯದ ಸಾಮಾನ್ಯ ಜನರು ಇದನ್ನು ಅಪೇಕ್ಷೆ ಪಡೋದಿಲ್ಲ. ಒಬ್ಬ ಶಾಸಕನಿಗೆ ರಕ್ಷಣೆ ಕೊಡದೇನೆ ಮತ್ತು ಹಗುರವಾಗಿ ನಿರಂತರವಾಗಿ ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಅದನ್ನು ರಾಜ್ಯದ ಪ್ರತಿಯೊಬ್ಬ ಸಾಮಾನ್ಯ ಜನರು ಕೂಡ ಗಮನಿಸ್ತಾ ಇದ್ದಾರೆ. ಸರ್, ಜನವರಿ 17ಕ್ಕೆ ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಪ್ರಮುಖ ಮುಖಂಡರು ಯಾರೆಲ್ಲ ಬರ್ಬೋದು, ಆಮೇಲೆ ಯಾರನ್ನ ಕರೆಸುವಂಥ ಸಾಧ್ಯತೆಗಳಿದೆ ಸರ್? ಯಾರು 17ನೇ ತಾರೀಕು ಯಾರೆಲ್ಲ ಬರ್ಬೋದು? ಇಲ್ಲ, ನನಗೆ ನಿನ್ನೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಜನವರಿ 17ನೇ ತಾರೀಕು ಭಾರತೀಯ ಜನತಾ ಪಕ್ಷದ ವತಿಯಿಂದ ರ್ಯಾಲಿಯನ್ನು ಬಳ್ಳಾರಿಯಲ್ಲಿ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅದರ ರೂಪುರೇಷೆಗಳನ್ನು ಇವತ್ತು ನಾನು ಮತ್ತು ಶ್ರೀರಾಮುಲು ಅವರು ಮತ್ತು ನಮ್ಮ ರಾಜ್ಯದ ನಾಯಕರುಗಳ ಜೊತೆ ಮಾತಾಡಿ ಅದನ್ನು ನಿಮಗೆ ನಾಳೆ ಅಥವಾ ನಾಡಿದ್ದಾಗಲಿ ತಿಳಿಸ್ತೀವಿ. ಇದಿಷ್ಟು ಏನಂದರೆ ಜನಾರ್ದನ್ ರೆಡ್ಡಿ ಅವರ ಮಾತಾಗಿರುವಂಥದ್ದು. ಜನವರಿ 17ನೇ ತಾರೀಕಿನಂದು ಈ ವಿಷಯದಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ, ಭರತ್ ರೆಡ್ಡಿನ ತಕ್ಷಣ ಸರ್ಕಾರ ಅರೆಸ್ಟ್ ಮಾಡಬೇಕು. ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಹೆಸರು ಮಾಡಿರುವಂಥ ಸಿದ್ದರಾಮಯ್ಯ ಅವರು
ಯಾವುದೇ ಕಳಂಕ ರಹಿತ ಮುಖ್ಯಮಂತ್ರಿಯಾಗಿ ಅವರು ಮನೆಗೆ ಹೋಗಬೇಕು. ಇದಿಷ್ಟೇನೆಂದರೆ ಜನಾರ್ದನ್ ರೆಡ್ಡಿ ಅವರ ಮಾತಾಗಿರುವಂಥದ್ದು. ಈಗ ತಕ್ಷಣವೇ ಭರತ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ TV5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ. ಬಿದ್ದೋಗ್ತಾನೆ, ಮುಂದಕ್ಕೆ ಬಿದ್ದೋಗ್ತಾನೆ. ಅಲ್ಲಿ ಪಾಸ್ ಮಾಡೋಣ, ಅಲ್ಲಿ ನಿಲ್ಸೋಣ.